ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರವಾಹ ಬಂದ್ರೆ ಜಿಲ್ಲಾಡಳಿತ ಸನ್ನದ್ಧವಾಗಿರಬೇಕು. ಜನರ ಜೀವನಕ್ಕೆ ತೊಂದರೆಯಾಗದಂತೆ ಕ್ರಮಕ್ಕೆ ಸೂಚಿಸಲಾಗಿದೆ. ಅಧಿಕಾರಿಗಳ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮಳೆಗಾಲ ಬರ್ತಿದ್ದಂತೆ ಕೊಡಗಿನ ಮಂದಿಗೆ ಮತ್ತೆ ಭೂಕುಸಿತದ ಆತಂಕ. ಭೂಗರ್ಭ ಶಾಸ್ತ್ರಜ್ಞರಿಂದ ಜಿಲ್ಲಾಡಳಿತಕ್ಕೆ ವರದಿ. 43 ಪ್ರದೇಶಗಳು ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾದ ಬಗ್ಗೆ ಮಾಹಿತಿ. ಮಹಾರಾಷ್ಟ್ರದ ದೊಂಬಿವಿಲಿಯ ಎಂಐಡಿಸಿ ಕಂಪನಿಯ ಬಾಯ್ಲರ್ ಸ್ಫೋಟ. ಬಾಯ್ಲರ್ ಸ್ಫೋಟಕ್ಕೆ ಕಟ್ಟಡಗಳ ಕಿಟಕಿಗಳು ಛಿದ್ರ. ಕೆಮಿಕಲ್ ಫ್ಯಾಕ್ಟರಿಯ ಒಳಗೆ ಅನೇಕರು ಸಿಲುಕಿರುವಂತಹ ಶಂಕೆ. ರಾಗಿ ಮಾರಾಟ ಮಾಡೋಕೆ ಬಂದು ಸಂಕಷ್ಟಕ್ಕೆ ಸಿಲುಕಿದ ಕಾಫಿ ನಾಡಿನ ರೈತರು. ಕಡೂರು ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ಕಣ್ಣೀರು. ರಾತ್ರಿ ಇಡೀ ಮಳೆಯಲ್ಲೇ ಇದ್ರೂ ಕೇಳೋರಿಲ್ಲ ರೈತರ ಗೋಳು. ತಮಿಳುನಾಡಲ್ಲಿ ಜೋರಾದ ಮುಂಗಾರು ಪೂರ್ವ ಮಳೆಯಬ್ಬರ. ಮೈದುಂಬಿ ಹರಿದ ಕಲ್ಲಹಟ್ಟಿ ವಾಟರ್ ಫಾಲ್ಸ್. ಕಣ್ಮನ ಸೆಳೀತಾ ಇದೆ ಕಲ್ಲಹಟ್ಟಿ ವಾಟರ್ ಫಾಲ್ಸ್ನ ಮನಮೋಹಕ ದೃಶ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.